ಸರ್, ಈಗ ನಿಮ್ಮ ಮಗನಿಗೆ MLC ಮಾಡ್ತಾರೆ ಅಂತ ಏನೋ ಕಮಿಟ್ಮೆಂಟ್ ಕೊಟ್ಟಿದ್ರಂತೆ, ಕೊಟ್ಟಿಲ್ಲ. ನನ್ನ ಮಗನಿಗೆ MLC ಮಾಡ್ತಾರೋ, MLA ಮಾಡ್ತಾರೋ, MP ಮಾಡ್ತಾರೋ, ಒಂದು ತಮ್ಮ ಮಗ ಬಿಜೆಪಿಯಲ್ಲಿ ಇದಾರಲ್ಲ ಸರ್ ಈಗ. ಓಕೆ, ಅವನಿಗೆ MP ಟಿಕೆಟನ್ನು ಹಾವೇರಿಯಿಂದ ಕೊಡಿಸ್ತೀವಿ ಅಂತ ಪ್ರಮುಖರುಗಳೆಲ್ಲ ಹೇಳಿದ್ರು. ಆ ಲೆಕ್ಕದಲ್ಲಿ ಓಡಾಟನೂ ಮಾಡು ಅಂದರು ಆ ಕ್ಷೇತ್ರ. ಯಾಕೆಂದರೆ ಅಲ್ಲಿ ನಮ್ಮ ಕಾಲೇಜ್ ಇದೆ, ಬೇರೆ ಬೇರೆ ಸಂಬಂಧಗಳಿಂದ ಓಡಾಟನೂ ಮಾಡಿದ ತಕ್ಷಣ ಇಡೀ ಕಾರ್ಯಕರ್ತರು ತುಂಬ ಖುಷಿಯಿಂದ ನಮ್ಮ ಜೊತೆಗೆಲ್ಲ ಬಂದರು, ಓಡಾಟನೂ ಮಾಡಿದ್ರು. ಲಾಸ್ಟ್ ಮಿನಿಟ್ನಲ್ಲಿ ಮೋಸ ಆಯಿತು. ಮೋಸ ಆದ್ಮೇಲೆ ಮತ್ತೆ MLC ಮಾಡ್ತೀವಿ ಅಂತ ಇಲ್ಲ, ಸುಳ್ಳು MLC ಮಾಡ್ತೀನಿ ಅಂತ ಹೇಳಿ ಸುಳ್ಳು. ಎಂದೂ MLC ಮಾಡ್ತೀನಿ ಅಂತ ಹೇಳೇ ಇಲ್ಲ, ಇವತ್ತಲ್ಲ, ಎಂದೂ MLC ಮಾಡ್ತೀನಿ ಅಂತ ಹೇಳೇ ಇಲ್ಲ. ಅವನಿಗೆ ಲೋಕಸಭೆ ಕೊಡ್ತೀನಿ ಅಂತ ಮಾತ್ರ ಹೇಳಿದ್ದು ಹೌದು, ಮೋಸ ಆಯಿತು, ಅಷ್ಟು ಬಿಟ್ಟರೆ ಬೇರೆ ಇಲ್ಲ. ಸರ್, ಈಗ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಸರ್ 2 ವರ್ಷ ಸಿದ್ದರಾಮಯ್ಯನವರ ಆಡಳಿತ ಏನು ಅನಿಸುತ್ತೆ ಸರ್ ತಮಗೆ? ಸಿದ್ದರಾಮಯ್ಯನವ್ರ ಸರ್ಕಾರ ಅಲ್ಲ ಇದು ಔರಂಗಜೇಬ್ ಸರ್ಕಾರ. ನೇರವಾಗಿ ಮುಸಲ್ಮಾನರಿಗೆ ಏನೇನು ಅನುಕೂಲ ಮಾಡಿಕೊಡ್ಬೇಕು ಔರಂಗಜೇಬ್ ಅದು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಅಹಲ್ಯಾಬಾಯಿ ಹೋಲ್ಕರ್ ಮೊನ್ನೆ ನಾನು ಕಾಶಿಲಿ ಹೋಗಿ ನೋಡ್ಕೊಂಬಂದೆ. ಕಾಶಿಲಿ ಅಹಲ್ಯಾಬಾಯಿ ಹೋಲ್ಕರ್ ಅವರು ನಮ್ಮ ಸಿದ್ದರಾಮಯ್ಯನ ರಕ್ತನೇ ಅಹಲ್ಯಾಬಾಯಿ ಹೋಲ್ಕರ್ದು ಕೂಡ. ಆ ತಾಯಿ ಬಹಳ ದೊಡ್ಡ ಮಹಾರಾಣಿ ಅಲ್ದಿದ್ರು ಕೂಡ ಸಣ್ಣ ರಾಣಿ, ಹಿಂದುತ್ವದ ಬಗ್ಗೆ ಇದ್ದಂಥ ರಾಣಿ. ನಾನು ಅದಕ್ಕೋಸ್ಕರ ಸಿದ್ದರಾಮಯ್ಯನ ರಕ್ತನೋ ಅದೇ ಅಂತ ಹೇಳಿದ್ದೆ ನಾನು. ಅವರು ನಮ್ಮ ದೇವಸ್ಥಾನಗಳೆಲ್ಲ ಒಡೆದು ಹಾಕಿದ್ರು. ಇದು ಈ ದೇಶದ ಸಂಸ್ಕೃತಿ ಉಳಿಸ್ಬೇಕು ಅಂತ ಅಂದ್ಕೊಂಡು ಆ ತಾಯಿ ದೇವಸ್ಥಾನಗಳೆಲ್ಲ ಕಟ್ಕೊಂಡ್ಬಂದರು. ಇವರು ದೇವಸ್ಥಾನ ಅಂದ ತಕ್ಷಣ ಮುಗಿರ್ತಾರೆ, ಹಣೆ ಕುಂಕುಮ ಅಂದ ತಕ್ಷಣ ಬೇಡ ಅಂತ. ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಆಗಂಗೆ ಕಾಣ್ತಾ ಇದ್ದಾರೆ, ಗೊತ್ತಿಲ್ಲ ನನಗೆ. ಹೀಗೆ ಮುಸಲ್ಮಾನರು ಔರಂಗಜೇಬ್ ಏನೇನು ಮಾಡ್ತಿದ್ನೋ ಎಲ್ಲ ಮಾಡ್ಕೊಂಡ್ಬಂದ್ಯಾರು ಇವರು. ಎಲ್ಲವೂ ಹೇಳಿದ್ನಲ್ಲ, ಉದಾಹರಣೆಗಳು ಕೊಟ್ಟನಲ್ಲ. ಅಂದರೆ ನೀವು ಮುಸಲ್ಮಾನ್ ವಿರೋಧಿಗಳ ಈಶ್ವರಪ್ಪನ ಅಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರು, ಹಕ್ಕುಬುಕ್ಕರು, ಇವರೆಲ್ಲರೂ ಕೂಡ ಈ ದೇಶವನ್ನು ಆಳಿದವರು. ಆ ಸಂದರ್ಭದಲ್ಲಿ ಮುಸಲ್ಮಾನರು ಇದ್ದರು, ಹೊಂದ್ಕೊಂಡಿದ್ದರು. ಈಗಿನ ಮುಸಲ್ಮಾನರಲ್ಲಿ ಅತಿ ಹೆಚ್ಚು ಜನ ನೇರವಾಗಿ ದೇಶದ್ರೋಹಿಗಳಾಗ್ಬಿಟ್ಟಿದ್ದಾರೆ. ಅದು ಹೆಂಗೆ ಹೇಳ್ತೀರಾ ಸರ್? ಇನ್ ಜನರಲ್ ಆಗಿ ಹೆಚ್ಚು ಜನ ಸರ್ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಮುಸಲ್ಮಾನರು ಇದ್ದಾರೆ ಸರ್. ಸೊ ಅವರೆಲ್ಲರೂ ದ್ರೋಷದ್ರೋಹಿಗಳ. ಮತ್ತೆ ಹೇಳ್ತೀನಿ ನಾನು, ಹೆಚ್ಚು ಜನ ಅಂದ್ರೆ ಎಷ್ಟು ಪರ್ಸೆಂಟ್ ಸರ್? 12% ಅಲ್ಲಿ ಎಷ್ಟೇನು 10% ಇದ್ದಾರೆ. ಒಂದು ಪರ್ಸೆಂಟೇಜ್ ನಾನು ಹೇಳಕ್ಕೆ ಇಷ್ಟಪಡಲ್ಲ. ನೋಡಿ, ಇಲ್ಲಿ ಮತ್ತದೇ ಹೇಳ್ತೀನಿ, ಈ ದೇಶದಲ್ಲಿ ಅನ್ಯಾಯ ಆದಾಗ ವಿರೋಧ ಮಾಡೋರು 100% ಇದ್ದರೂ ಕೂಡ 92% ಜನ ಮೌನವಾಗಿರ್ತಾರೆ. ಅವ್ರು ದೇಶದ್ರೋಹಿಗಳು ಅಂತ ಕರೆಯೋಕ್ಕೆ ಇಷ್ಟಪಡಲ್ಲ, ದೇಶಭಕ್ತರು ಅಂತಲೂ ಕರೆಯೋಕ್ಕೆ ಇಷ್ಟಪಡಲ್ಲ ನಾನು. ಒಂದು 7-8 ಜನ ಇದರಲ್ಲ, ಇದರಲ್ಲಿ ದೇಶದ್ರೋಹಿಗಳು ಇರ್ತಾರೆ, ದೇಶ ವಿರೋಧಿಗಳು ಇರ್ತಾರೆ. ಈ 92% ಜನ ಯಾವಾಗ ಏನು ಮಾಡಬೇಕು ಅದನ್ನು ಮಾಡ್ತಾರೆ, ವೋಟಿಂಗ್ ಟೈಮು ಮಾಡ್ತಾರೆ, ಅದನ್ನ ನೇರವಾಗಿ ಹೋರಾಟ ಮಾಡಲ್ಲ. ಅಲ್ಲ ಸರ್, ಬಿಜೆಪಿಗೆ ವೋಟ್ ಹಾಕ್ತಾ ಇದ್ರೆ ಅವ್ರು ದೇಶದ್ರೋಹಿ ಅಂತ ಹೇಳಿದೆ. ಮತ್ತೆ ನೀವು ಹೇಳಿದ್ರಲ್ಲ, ಈಗ ನಾನು ಬಿಜೆಪಿ ವೋಟ್ ಹಾಕ್ಲಿಲ್ಲ ಅಂತಲ್ಲ, ದೇಶದ ಅನ್ಯಾಯ ಆದಾಗ ಅಂದೆ. ದೇಶಕ್ಕೆ ಅನ್ಯಾಯ ಅಂದ್ರೆ ಬಿಜೆಪಿ ಅನ್ಯಾಯ ಅಂತ ಒಪ್ಪುತ್ತಾ ಅಂತೀರೇ ನೀವು? ವೋಟಿಂಗ್ ಅಂತಂದ್ರೆ ಪಕ್ಷಗಳಿಗೆ ವೋಟಿಂಗ್ ಅಲ್ಲ, ವೋಟಿಂಗ್ ಯಾವುದೇ ಪಕ್ಷಕ್ಕೆ ಮಾಡಲಿ ಅವರು, ವೋಟಿಂಗ್ ಪಕ್ಷಕ್ಕೆ ಮಾಡಿ. ಈಗ ಉದಾಹರಣೆಗೆ ಅನೇಕ ಕಡೆ ಬಿಜೆಪಿ ಸೋಲತ್ತೆ. ಯಾಕೆ? ಆ ಶಾಸಕ ಧರ್ಮವನ್ನು ಉಳಿಸೋದ್ರಲ್ಲಿ ವಿರೋಧ ಮಾಡ್ತಾ ಇದ್ದಾನೆ, ಅವನು ಜಾತಿವಾದಿ ಆಗಿದ್ದಾನೆ, ಆ ಶಾಸಕನ ಕ್ಯಾರೆಕ್ಟರ್ ಸರಿ ಇರಲಿಕ್ಕಿಲ್ಲ. ಅಂಥ ಸಂದರ್ಭದಲ್ಲಿ ಜನ ವರ್ಷಿಡೀ ನೋಡ್ತಾರೆ, ಅವ್ನು ಕಾಂಗ್ರೆಸ್ಸೋ BJPನೋ JDS ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಅವ್ನು ಮಣ್ಣು ಮುಕ್ಕಿಸ್ತಾರೆ. ಯಾಕೆ? ಇವನು ಸರಿ ಇಲ್ಲ ಅಂತ. ಹಾಗೆ ಅದೇ ರೀತಿ ಸರ್ಕಾರಗಳು ಮಣ್ಣು ಮುಕ್ಕಿಸ್ತಾರೆ. ಕೇಂದ್ರ ಸರ್ಕಾರ ಯಾಕೆ ಇವಾಗ ಕಾಂಗ್ರೆಸ್ ಇಲ್ಲ ಇಡೀ ದೇಶದಲ್ಲಿ ಯಾಕಿಲ್ಲ ಹೇಳಿ? ಮೋದಿ ದೇಶವನ್ನು ರಕ್ಷಣೆ ಮಾಡೋಂಥ ವ್ಯಕ್ತಿ. ಪ್ರಪಂಚದ ವಿಶ್ವದ ಎಲ್ಲ ರಾಷ್ಟ್ರಗಳು ಮೆಚ್ಚಿದ್ದಾರೆ ಮೋದಿನ, ವಿಶ್ವನಾಯಕ ಅವರು. ಆದರೆ ಅವ್ರಿಗೆ ಓಟ್ ಕೊಡ್ತಾರೆ ಪಾರ್ಲಿಮೆಂಟಿಗೆ, ಅಸೆಂಬ್ಲಿಗೆ ಅದೇ ಕ್ಷೇತ್ರದ ಓಟ್ ಬಿಡಲ್ಲ. ಯಾಕೆ? ಅವನು ಅಲ್ಲಿಯ ಲೋಕಲ್ MLA, ಅಲ್ಲಿಯ ಪಕ್ಷ ಸರಿ ಇಲ್ಲ ಅಂತ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಎಲ್ಲ ಮುಸಲ್ಮಾನರು ರಾಷ್ಟ್ರದ್ರೋಹಿಗಳು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಆದರೆ ಈ 6-7% ಉಳಿತಾರಲ್ಲ, ಅದರಲ್ಲಿ ಹೆಚ್ಚು ಜನ ಒಂದು ರೀತಿಯ ಕೋಮು ವಿಚಾರ ಬಂದಾಗ, ದೇಶದ ವಿಚಾರ ಬಂದಂಥ ಸಂದರ್ಭದಲ್ಲಿ, ಉದಾಹರಣೆಗೆ ವಿಧಾನಸೌಧದಲ್ಲಿ ಆ ರಾಜ್ಯಸಭಾ ಚುನಾವಣೆಯಲ್ಲಿ ಗೆದ್ದಂಥ ಸಂದರ್ಭ, ಪಾಕಿಸ್ತಾನ ಜಿಂದಾಬಾದ್ ಕೂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರು, ನೀವು ಹೇಳ್ರಿ ಆಡಳಿತ ಏನು ಹೇಳಿದ್ರು ಸಿದ್ದರಾಮಯ್ಯರು ಅಂತ, ಅವರ ರಾಜ್ಯಸಭಾ ಮೆಂಬರ್ ಗೆಲ್ಲಿಸ್ಕೊಂಡಂಥ ಮೆರವಣಿಗೆನೂ ಬಂದಿಲ್ಲ. ವಿಧಾನಸೌಧ ಒಳಗೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ ರಕ್ತ ಕುದಿಬೇಕಲ್ವಾ? ಏನು ಮಾಡ್ತಿದ್ರು ಸಿದ್ದರಾಮಯ್ಯನವರು, ಏನು ಮಾಡ್ತಿದ್ರು ಕಾಂಗ್ರೆಸ್ನವರು? ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೆ, ಯಾವ ಮುಸಲ್ಮಾನರು ದೇಶದ್ರೋಹಿ ಕೆಲಸ ಮಾಡ್ತಾರೆ, ಈ ದೇಶದಲ್ಲೇ ಇದು ಉಗ್ರಗಾಮಿಗಳು ಬೆಂಬಲ ಕೊಡ್ತಾ ಹೋಗ್ತಾರೆ, ಈ ದೇಶದಲ್ಲಿದ್ದು ಪಾಕಿಸ್ತಾನ ಗೆದ್ದರೆ ಸಂತೋಷ ಪಡ್ತಾರೆ, ಅಂಥವ್ರ ರಾಷ್ಟ್ರದ್ರೋಹಿಗಳು ವಿನಃ ಎಲ್ಲ ಮುಸಲ್ಮಾನರು ರಾಷ್ಟ್ರದ್ರೋಹಿಗಳಲ್ಲ. ನೀವು ಹೇಳಿದ್ರಿ ಉದಾಹರಣೆಗೆ ಮಂಗಳೂರಿಂದ ಹೇಳಿದ್ರಿ, ಎಷ್ಟು ಜನ ಯುವಕರು ಗೋವನ್ನು ಕದ್ಕೊಂಡು ಹೋಗ್ತಿರೋ ಗೋವನ್ನು ಹಿಡಿದು ಕೊಟ್ಟರೆ
ಅವನು ಅರೆಸ್ಟ್ ಮಾಡ್ತಾರೆ, ಹಿಡ್ಕೊಟ್ಟವನಿಗೆ ಜೈಲಿಗೆ ಕಳಿಸ್ತಾರೆ, ಅವನು ಕೊಲೆ ಆಗತ್ತೆ ಮಾರನೇ ದಿನ. ಏನು ರೀ ಕೊಲೆ ಆಗಿದೆ ಅಂತ ಅಂದ ತಕ್ಷಣ ಈ ಕೋಮುವಾದಿ ಸರಿಯಾದ ಬುದ್ಧಿ ಕಲಿಸ್ತೇನೆ ಮುಖ್ಯಮಂತ್ರಿಗಳು ಮಾತು ಯಾವ ನ್ಯಾಯ ಇದು? ಯುವಕರು ಸತ್ತಿದ್ದಾರೆ ಸರ್. ಅಲ್ಲ ಒಂದು ನಿಮಿಷ, ಪಟ್ಟಿ ಮಾಡಿದ್ರೆ 30ಕ್ಕೂ ಹೆಚ್ಚಿಗೆ ಮುಸಲ್ಮಾನ ಯುವಕರು ಹಿಂದೂಗಳು ಯುವಕರನ್ನ ಕೊಲೆ ಮಾಡಿದ್ದಾರೆ. ಒಂದು 5-6 ಜನ ಮುಸಲ್ಮಾನರು ರಿವೆಂಜ್ ಮೇಲೆ ಮುಸಲ್ಮಾನರು ಕೊಲೆ ಸುಮ್ಮನೆ ಕೂತ್ಕೋತಾರೆ ಹಿಂದೂ ಯುವಕರು, ರಕ್ತ ಕುದಿಯಲ್ವಾ? ಅವಾಗ ಏನು ಹೇಳ್ತಾರೆ ಇವರು? ಅವಾಗ ನಾನು ಅಲ್ಲಿ ಸ್ಕ್ವಾಡ್ ಮಾಡ್ತೀನಿ, ಇಲ್ಲಿ ಶಿವಮೊಗ್ಗ ಸ್ಕ್ವಾಡ್ ಮಾಡ್ತೀನಿ, ಮಂಗಳೂರು ಸ್ಕ್ವಾಡ್ ಮಾಡ್ತೀನಿ. ಯಾಕೆ ಮುಂಚೆ ಯಾಕೆ ಮಾಡಲಿಲ್ಲ? ಈಗ ಒಬ್ಬ ಮುಸಲ್ಮಾನರು ಕೊಲೆ ಆಯಿತು, ಇದಕ್ಕಿದ್ದಂಗೆ ಕಾಂಗ್ರೆಸ್ ಸರ್ಕಾರ ಜಾಗೃತಿ ಆಯಿತು. UT ಖಾದರ್ ಸಭಾಧ್ಯಕ್ಷ ನಾನು ಅನ್ನೋದು ಮರೆತು ಈಗ ಇದ್ದಕ್ಕಿದ್ದಂಗೆ ಹೇಳ್ತಿದ್ದಾರೆ ಕೋಮುವಾದಿಗಳ ಬಗ್ಗೆ ನಾವು ಸರಿಯಾದ ಕ್ರಮ ತಗೋತೇವೆ. ಅಪ್ಪ 30-35 ಜನ ಹಿಂದೂ ಯುವಕರು ಕಗ್ಗೊಲೆಗಾಗ್ತಾರೆ. ಯಾಕೆ ಬಾಯಿ ಮುಚ್ಚಿಡಿದಪ್ಪ ಖಾದರ್ ನೀನು? ಯಾಕೆ ಬಾಯಿ ಬಿಡಲಿಲ್ಲ? ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಎಲ್ಲ ಮುಸಲ್ಮಾನರು ರಾಷ್ಟ್ರದ್ರೋಹಿಗಳು ಅಂತ ಅಬ್ದುಲ್ ಕಲಾಂ ಸಂತೋಷ ಪಡ್ತೀವಿ ನಾವು. ಈ ದೇಶದ ರಾಷ್ಟ್ರಪತಿ ಮಾಡಿದ್ದು ಯಾರಿಗೆ? ನಾವು ಒಬ್ಬ ಮುಸಲ್ಮಾನಿಗೇನೆ. ಆದರೆ ಇಲ್ಲಿ ಅನ್ನ ತಿಂದು ಇಲ್ಲಿ ಗಾಳಿ ಕುಡಿದು ಮುಸಲ್ಮಾನರು ಯಾರು ಪಾಕಿಸ್ತಾನ ಪರ ಇರ್ತಾರೆ, ಉಗ್ರಗಾಮಿಗಳ ಪರ ಇರ್ತಾರೆ, ಅವರು ವಿರೋಧಿಗಳು ನಾವು. ಯಾರು ಸರ್ ಸುಮ್ಮನೆ ಗಾಳಿಯಲ್ಲಿ ಗುಂಡು ಯಾರಂತವ್ರು ಇದ್ರೆ ಅವ್ರನ್ನ ಒದ್ದು ಒಳಗಾಕ್ರಿ. ಅದಪ್ಪ ಒದ್ದು ಸಾಕಷ್ಟು ಒಳಗೆ ಹಾಕ್ತಾ ಇದೆ. ಯೋಗಿ ಆದಿತ್ಯನಾಥ್ ಕಮ್ಮಿ ಒದ್ದು ಒಳಗೆ ಹಾಕ್ತಿದಾರ? ನಾನೊಂದ್ಸರಿ ಸಿಕ್ಕಿದ್ರು ಯೋಗಿ ಆದಿತ್ಯನಾಥ್ ಅವರು. ಏನು ಉತ್ತರ ಪ್ರದೇಶದಲ್ಲಿ ಯಾಕೆ ಆವಾಗ ಅಷ್ಟೊಂದು ಗಲಾಟೆ ಮಾಡ್ತಿದ್ರು ಮುಸಲ್ಮಾನರು, ಯಾಕೆ ಮಾಡ್ತಿಲ್ಲ ಅಂತಂದರೆ ಏಕ್ ಆದ್ಮಿಕೋ ಏಕ್ ಗುಂಡು ಏನೋ ಪದ ಬಳಸಿದ್ರು ಅವರು. ಆ ರೀತಿ ಯಾರು ಗೂಂಡಾಗಿರಿ ಮಾಡ್ತಾರೆ, ಉಗ್ರಗಾಮಿ ಚಟುವಟಿಕೆಗಳು ಮಾಡ್ತಾರೆ, ಒಂದು ಗುಂಡಲ್ಲಿ ತೆಗೆದುಬಿಡ್ತಿರೋ ಅವನು. ಉಗ್ರಗಾಮಿಗಳಂದ್ರೆ ಏನು ಸರ್? ಬಂದೂಕ್ ಹಿಡಿದು ಏನು ಜನರ ಮೇಲೆ ದಾಳಿ ಮಾಡೋರು ಉಗ್ರಗಾಮಿಗಳ, ಅಥವಾ ಸರ್ಕಾರದ ವಿರುದ್ಧ ಮಾತಾಡೋರು ಉಗ್ರಗಾಮಿಗಳ, ಮೋದಿ ಅವರ ವಿರುದ್ಧ ಮಾತಾಡೋರು ಉಗ್ರಗಾಮಿಗಳ, ಅಥವಾ ಹಿಂದುತ್ವವನ್ನ ವಿರೋಧಿಸುವವರು ಉಗ್ರಗಾಮಿಗಳ? ಯಾರು ಉಗ್ರಗಾಮಿಗಳ? ಮೋದಿ ವಿರುದ್ಧ ಮಾತಾಡೋರು ಈ ದೇಶದಲ್ಲಿ ಬೇಕಾದ ಜನ ಇರ್ತಾರೆ, ಅವರೆಲ್ಲರೂ ಉಗ್ರಗಾಮಿಗಳಲ್ಲ. ಯಾರು ಈ ಸರ್ಕಾರದ ವಿರುದ್ಧ ಮಾತಾಡೋರು ಬೇಕಾದಷ್ಟು ಜನ ಇದ್ದಾರೆ, ಅವರು ಉಗ್ರಗಾಮಿಗಳಲ್ಲ. ನಾನು ಹೇಳಿದೆ, ನೇರವಾಗಿ ಹೇಳಿದೆ, ಇಲ್ಲಿ ಅನ್ನ ತಿಂದು ಇಲ್ಲಿ ಗಾಳಿ ಕುಡಿದು ಗೊತ್ತಿಲ್ದಂಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಪ್ರೇರಣೆ ಕೊಡ್ತಾರೆ. ಅನೇಕ ಮದ್ರಸಾಗಳಲ್ಲಿ ಶಿಕ್ಷಣ ಕೊಡೋದು ಪಾಕಿಸ್ತಾನ ಪರ, ಅಲ್ಲಿ ಮದ್ದುಗುಂಡು ಟ್ರೈನಿಂಗ್ ಕೊಡ್ತಾರೆ. ಇದನ್ನು ವಿರೋಧ ಮಾಡಬೇಕು ಅನ್ನೋಂಥ ಭಾವನೆನೇ ತರದಿತ್ತಂಥ ವ್ಯಕ್ತಿಗಳಿಗೆ ಉಗ್ರಗಾಮಿಗಳು ಅಂತ ಬೆಂಬಲ ಕೊಡೋರು ಇನ್ಯಾರು ಹೇಳಬೇಕು ನಾವು ಅವ್ರನ್ನ? ಅದಕ್ಕೋಸ್ಕರ ಹೇಳ್ತಿರೋದು. ಆಯ್ತು ಬಿಡಿ ಸರ್, ಅದ್ರ ಬಗ್ಗೆ ಅದು ಯಾಕೆ ಅಂತಂದ್ರೆ ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಇವತ್ತು ಟೈಮ್ ಸಾಕಾಗಲ್ಲ ಸರ್. ಈಗ ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ನಾನು ಮಾತಾಡ್ತಾ ಇದ್ವಿ ಸರ್. ಸಿದ್ದರಾಮಯ್ಯನವರು ಮತ್ತು ತಾವು ಯಾವಾಗಲೂ ಕೂಡ ಒಂದು ಜಾತಿ ಸಮುದಾಯಕ್ಕೆ ಸೇರಿದ ನಾಯಕ ಅಂತ ತಾವು ಬಿಂಬಿಸ್ಕೊಳ್ಳೋಕ್ಕೆ ಯಾವತ್ತೂ ಪ್ರಯತ್ನ ಪಟ್ಟಿಲ್ಲ. ಆದರೂ ತಾವು ರಾಯಣ್ಣ ಬ್ರಿಗೇಡ್ ಕಟ್ಟಿದ್ರಿ, ಮತ್ತೆ ಮೊನ್ನೆ ಇನ್ನೊಂದು ಯಾವುದೋ ಕಟ್ಟಿದ್ರಲ್ಲ ಸರ್, ಕ್ರಾಂತಿವೀರ ಬ್ರಿಗೇಡ್ ಕಟ್ಟಿದ್ರಿ. ಸೊ ಇವೆಲ್ಲವೂ ಕೂಡ ಜಾತಿ ಸೂಚಕ ಬ್ರಿಗೇಡ್ಗಳೇ ಅಲ್ವಾ ಸರ್ ಇವು? ಅಲ್ಲ, ಯಾಕೆಂದರೆ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ತಾಯಿ ಮಗ ಇದ್ದಂಗೆ ಇದ್ದರು. ರಾಯಣ್ಣ ಚೆನ್ನಮ್ಮನ ಅಮ್ಮ ಅಂತ ಕರೀತಾ ಇದ್ದ, ಚೆನ್ನಮ್ಮ ರಾಯಣ್ಣನ ಮಗನೇ ಅಂತ ಕರೀತಾ ಇದ್ದರು. ಜಾತಿ ಅಂತ ಆಗಿದ್ದಿದ್ರೆ ಪ್ರಶ್ನೆ ಇಲ್ಲ. ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನೆ ಮಾಡಿದ್ದು ನಾವು ಹೇಗೆ? 1008 ಹಿಂದೂ ಸಾಧು ಸಂತರು ಸನ್ಯಾಸಿಗಳನ್ನು ಒಟ್ಟಿಗೆ ಕೂರಿಸಿ ಅವ್ರ ಪಾದಪೂಜೆ ಮಾಡಿ ನಾವು ಇದನ್ನು ಉದ್ಘಾಟನೆ ಮಾಡಿದ್ವಿ. 1008 ಜನ ಸ್ವಾಮಿಗಳು ಯಾವುದೇ ಒಂದು ಜಾತಿ ಅಲ್ಲ, ಎಲ್ಲ ಹಿಂದೂ ಸಮಾಜದವರೇ. ನಾವೆಲ್ಲರೂ ಕೂಡ ಹಿಂದೂ ಸಮಾಜವನ್ನು ಉಳಿಸ್ಬೇಕು, ಹಿಂದುತ್ವವನ್ನು ಉಳಿಸ್ಬೇಕು ಅನ್ನೋಂಥ ಅಷ್ಟೂ ಜನ ಒಟ್ಟಿಗೆ ಸ್ವಾಮಿಗಳನ್ನ ಪಾದಪೂಜೆ ಮಾಡಿ ನಾವು ಪ್ರತಿಜ್ಞೆ ಮಾಡ್ಕೊಂಡು ದೇಶ ಉಳಿಸ್ಬೇಕು, ಧರ್ಮ ಉಳಿಸ್ಬೇಕು ಅಂತ ಹೊರಟಿದ್ವಿ. ಆ ರೀತಿ ಒಂದೇ 1% ಏನಾದ್ರು ಜಾತೀಯತೆ ನನ್ನ ಮನಸ್ಸಲ್ಲಿ ಇದ್ದಿದ್ದರೆ ಆ ದಿಕ್ಕಲ್ಲೇ ಹೋಗ್ತಿರ್ಲಿಲ್ಲ, ನಾನು ಹೋಗೋದು ಇಲ್ಲ.